ಮುಂದುವರಿದ ಭಾಗ. ತನ್ವಿ ತಕ್ಷಣವೇ, ಏನು ಮಾಡಿದ್ದೀರಿ ಮಮ್ಮಿ, ನೀವು ನನ್ನ ಫೋನನ್ನು ಚಾರ್ಜಿಂಗ್ಗೆ ಹಾಕಿಲ್ಲ, ಈಗ ನಾನೇ ಹಾಕುತ್ತೇನೆ ಎಂದು ಹೇಳಿ ಅವಳು ಬೇಗನೆ ಎದುರಿನ ಟೇಬಲ್ ಕಡೆಗೆ ಬಂದಳು. ಅಲ್ಲಿ ಅವಳ ಫೋನ್ ಮತ್ತು ಚಾರ್ಜರ್ ಎರಡೂ ಇಟ್ಟಿದ್ದವು. ಅವಳು ತನ್ನ ಫೋನ್ ನೋಡಿದಳು, ಅದು ಆಫ್ ಆಗಿತ್ತು. ಅವಳು ತಳಮಳಗೊಂಡು ತನ್ನೊಳಗೆ ಅಂದುಕೊಂಡಳು, ಒಂದು ವೇಳೆ ಅವರು ನನಗೆ ಕರೆ ಮಾಡಿದ್ದರೆ ನನ್ನ ನಂಬರ್ ಸ್ವಿಚ್ ಆಫ್ ಬಂದಿರುತ್ತದೆ, ಆಗ ಅವರು ಕೋಪಗೊಳ್ಳುತ್ತಾರೆ. ಹೇಗಿದ್ದರೂ ಅವರು ದಿನವಿಡೀ ಕೋಪದಲ್ಲಿ ಇರುತ್ತಾರೆ. ಒಂದು ವೇಳೆ ನನ್ನ ಫೋನ್ ಸ್ವಿಚ್ ಆಫ್ ಬಂದಿದ್ದರೆ, ಆದರೆ ಇಲ್ಲ, ಅವರು ಎಂದಿಗೂ ನನಗೆ ಕರೆ ಮಾಡಿಲ್ಲ, ಹಾಗಾದರೆ ಇಂದೇಕೆ ಮಾಡುತ್ತಾರೆ? ಆದರೆ ಒಂದು ವೇಳೆ ನನಗೆ ಮಮ್ಮಿಯಿಂದ ಕರೆ ಬಂದಿದ್ದರೆ, ಅವರು ನನಗೆ ನಿನ್ನನ್ನು ಕರೆದುಕೊಂಡು ಬರಲು ಬರುತ್ತಿದ್ದೇವೆ ಎಂದು ಹೇಳಲು ಕರೆ ಮಾಡಿರಬಹುದು ಎಂದು ಹೇಳುತ್ತಿದ್ದಂತೆ ಅವಳ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಈಗ ಅವಳು ಮತ್ತೆ ತನ್ನ ಮಮ್ಮಿಯ ಕಡೆಗೆ ನೋಡಿ ತಕ್ಷಣವೇ, ಮಮ್ಮಿ, ನಿಮಗೆ ಅತ್ತೆಯವರಿಂದ ಕರೆ ಬಂದಿತ್ತೇ ಎಂದು ಕೇಳಿದಳು. ಶ್ರೀಮತಿ ಗ್ರೋವರ್ ಅವರು ತಮ್ಮ ತಲೆಯನ್ನು ಇಲ್ಲ ಎಂಬಂತೆ ಅಡ್ಡಾಡಿಸಿ, ಇಲ್ಲ, ಈಗಂತೂ ಇಲ್ಲ ಎಂದರು. ಧನ್ವಿ ತನ್ನ ಬೆರಳುಗಳನ್ನು ಒಂದಕ್ಕೊಂದು ಗಂಟು ಹಾಕಿಕೊಳ್ಳಲು ಪ್ರಾರಂಭಿಸಿದಳು. ಧ್ರುವ ಅವಳ ಮೇಲೆ ಕೋಪಗೊಂಡಿರಬಹುದು ಎಂದು ಯೋಚಿಸಿ ಅವಳಿಗೆ ಇನ್ನೂ ಹೆಚ್ಚು ಟೆನ್ಷನ್ ಆಗತೊಡಗಿತ್ತು. ಅವರಂತೂ ಸದಾ ಕೋಪದಲ್ಲಿ ಇರುತ್ತಾರೆ, ಆದರೆ ಈಗ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಕೋಪಗೊಂಡಿರಬಹುದೇ? ಈಗ ಅವಳ ಕಣ್ಣುಗಳು ಬಾಗಿಲಿನ ಮೇಲೆ ಇನ್ನಷ್ಟು ನೆಟ್ಟಿದ್ದವು. ಅದೇ ಇನ್ನೊಂದು ಕಡೆ ಧ್ರುವನ ಕಾರು ರಾಣಾ ಮ್ಯಾನ್ಷನ್ನಲ್ಲಿ ನಿಂತಿತು ಮತ್ತು ಅವನು ನೇರವಾಗಿ ಮನೆಯೊಳಗೆ ಬಂದು ತನ್ನ ರೂಮಿಗೆ ಹೋದನು. ರೂಮಿಗೆ ಬಂದ ತಕ್ಷಣ ಅವನ ಕಣ್ಣುಗಳು ಧನ್ವಿಯನ್ನು ಹುಡುಕುತ್ತಿದ್ದವು, ಆದರೆ ಅವನು ಅವಳನ್ನು ಕರೆಯಲಿಲ್ಲ. ಕರೆಯುವುದಾದರೂ ಹೇಗೆ? ಒಂದು ವೇಳೆ ಕರೆದಿದ್ದರೆ ತನ್ನ ಕಣ್ಣುಗಳು ಧನ್ವಿಯನ್ನೇ ಹುಡುಕುತ್ತಿವೆ ಎಂದು ಅವಳಿಗೆ ಗೊತ್ತಾಗುತ್ತಿತ್ತು. ಅತ್ತಿತ್ತ ನೋಡಿದ ನಂತರ ಧನ್ವಿ ರೂಮಿನಲ್ಲಿ ಇಲ್ಲ ಎಂದು ಖಚಿತವಾದಾಗ ಅವನು ಮೆಟ್ಟಿಲು ಇಳಿದು ಕೆಳಗೆ ಬಂದನು. ಆದರೆ ಕೆಳಗೆ ಬಂದ ಮೇಲೂ ಒಂದು ಸಲವೂ ಧನ್ವಿ ಹೆಸರು ತೆಗೆಯುವ ಧೈರ್ಯ ಅವನಿಗೆ ಇರಲಿಲ್ಲ. ಬಂದ ಕೂಡಲೇ ಅವನು ಒಬ್ಬೊಬ್ಬರ ಬಗ್ಗೆಯೂ ಸೇವಕರಿಂದ ವಿಚಾರಿಸಿದನು ಮತ್ತು ಎಲ್ಲರ ಬಗ್ಗೆ ಕೇಳಿದ ನಂತರವೂ ಧನ್ವಿ ಹೆಸರನ್ನು ಹೇಳಲಿಲ್ಲ. ಆದರೆ ಆ ಸೇವಕಿಯೇ ತನ್ನಿಂದ ತಾನೇ, ಧನ್ವಿ ಮೇಡಮ್ ಬೆಳಿಗ್ಗೆ ತಮ್ಮ ತವರು ಮನೆಗೆ ಹೋಗಿದ್ದರು ಎಂದಳು. ಧನ್ವಿ ತವರು ಮನೆಗೆ ಹೋದ ವಿಷಯ ಕೇಳಿದ ಕೂಡಲೇ ಧ್ರುವನ ಕಣ್ಣುಗಳು ದೊಡ್ಡದಾದವು. ಅವನು ಕೋಪದಿಂದ, ಏನು, ಧನ್ವಿ ತವರು ಮನೆಗೆ ಹೋಗಿದ್ದಾಳಾ? ಆದರೆ ಅವಳನ್ನು ಯಾರು ಕಳುಹಿಸಿದ್ದು ಎಂದು ಕೇಳಿದನು. ಆ ಸೇವಕಿ ತನ್ನ ತಲೆ ತಗ್ಗಿಸಿ, ಯಜಮಾನ್ರಿ, ಅವರು ಮುಂದೆ ಏನನ್ನಾದರೂ ಹೇಳುವ ಮೊದಲು ಧ್ರುವ ತನ್ನ ಜೇಬಿನಿಂದ ಫೋನ್ ತೆಗೆದು ಸೃಷ್ಟಿಯವರಿಗೆ ಕರೆ ಮಾಡಿದನು. ಈ ಸಮಯದಲ್ಲಿ ಪ್ರವೀಣ್ರೊಂದಿಗೆ ಬ್ಯುಸಿಯಾಗಿದ್ದ ಸೃಷ್ಟಿಯ ಫೋನ್ ರಿಂಗ್ ಆಗುತ್ತಿದ್ದಂತೆ ಪ್ರವೀಣ್ ನಗುತ್ತಾ, ಇಗೋ ವಿನಾಶ ಬಂತು ಎಂದರು. ಹೀಗೆ ಹೇಳಿ ಅವರು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡರು. ಸೃಷ್ಟಿಯವರು ಕೋಪದಿಂದ ಅವರ ಕಡೆಗೆ ನೋಡಿ ತನ್ನಿಂದ ದೂರ ಸರಿಸುತ್ತಾ, ನನಗೆ ನಿಮ್ಮ ಮೇಲೆ ಕೋಪ ಬರುತ್ತಿದೆ, ನಾನು ನಿಮ್ಮನ್ನು ಏಕೆ ಮದುವೆಯಾದೆ? ನಾನು ನಿಮ್ಮನ್ನು ಮದುವೆಯಾಗದೇ ಇದ್ದಿದ್ದರೆ ಇಂತಹ ಹಠಮಾರಿ ಮಗ ಹುಟ್ಟುತ್ತಿರಲಿಲ್ಲ ಎಂದರು. ಹೀಗೆ ಹೇಳುತ್ತಾ ಅವರು ತನ್ನ ಫೋನಿನ ಕಡೆಗೆ ನೋಡುತ್ತಿದ್ದರು. ಪ್ರವೀಣ್ ಅವರ ಕಡೆಗೆ ನೋಡುತ್ತಾ ನಗುತ್ತಾ, ಎಲ್ಲಿಯವರೆಗೆ ಓಡಿ ಹೋಗುತ್ತೀಯಾ? ನಿನ್ನ ಮಗನಿಂದಲೇ. ಓಡಿ ಹೋಗುವ ತಾಯಿಯನ್ನು ನಾನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಎಂದರು. ಸೃಷ್ಟಿಯವರು ಕೋಪದಿಂದ ಮುಖವನ್ನು ತಿರುಗಿಸಿ, ಇಂತಹ ಮಗನನ್ನು ಮೊದಲ ಬಾರಿಗೆ ನೋಡಿಲ್ಲವೇನು ಎಂದರು. ಅವರ ಮಾತಿಗೆ ಪ್ರವೀಣ್ ರವರು ಕೇವಲ ನಗುತ್ತಾ ಇದ್ದರು ಮತ್ತು ಅವರ ನಗು ಸೃಷ್ಟಿಯವರನ್ನು ಇನ್ನೂ ಹೆಚ್ಚು ಕೆರಳಿಸಿತು. ಅವರು ತನ್ನ ಫೋನಿನ ಕಡೆಗೆ ನೋಡಿ ಕರೆ ಸ್ವೀಕರಿಸಲು ಹೋದರು. ಆದರೆ ಅವರು ಕರೆ ಸ್ವೀಕರಿಸುವಷ್ಟರಲ್ಲಿ ಕರೆ ಕಟ್ಟಾಗಿತ್ತು ಮತ್ತು ಅದರ ಮೇಲೆ ಒಂದು ಮೆಸೇಜ್ ಮಿಂಚಿತು. ಅವರು ತಕ್ಷಣವೇ ಆ ಸಂದೇಶವನ್ನು ಓದಿದರು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು, ನನ್ನ ಅನುಮತಿ ಇಲ್ಲದೆ ನನ್ನ ಹೆಂಡತಿಯನ್ನು ತವರ ಮನೆಗೆ ಕಳುಹಿಸಿದ್ದೀರಲ್ಲವೇ? ಹಾಗಾದರೆ ಅವಳನ್ನು ನೀವೇ ಕರೆದುಕೊಂಡು ಬನ್ನಿ ಮತ್ತು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಈಗ ನನಗೆ ಅವಳ ಅಗತ್ಯವಿಲ್ಲ, ನನಗೆ ಮೊದಲು ಅವಳ ಅಗತ್ಯವಿರಲಿಲ್ಲ. ನೀವು ಅವಳನ್ನು ಕಳುಹಿಸಿದ್ದು ಒಳ್ಳೆಯದಾಯಿತು. ಅವಳು ಹಿಂತಿರುಗಿ ಬರದಿದ್ದರೆ ಅವಳಿಗೆ ಉತ್ತಮ. ಆ ಸಂದೇಶವನ್ನು ಓದಿ ಸೃಷ್ಟಿಯವರು ಆಶ್ಚರ್ಯಚಕಿತರಾದರು. ಆ ಸಂದೇಶದಿಂದಲೇ ಧ್ರುವನ ಕೋಪವನ್ನು ಸ್ಪಷ್ಟವಾಗಿ ಊಹಿಸಬಹುದಿತ್ತು. ಅವರ ಮುಖದ ಭಾವನೆಗಳನ್ನು ನೋಡಿ ಪ್ರವೀಣ್ ರವರು ಈಗ ಇನ್ನಷ್ಟು ನಗಲು ಪ್ರಾರಂಭಿಸಿದರು. ಇನ್ನೊಂದೆಡೆ ಧನ್ವಿ ಮೊದಲು ಮನೆಯೊಳಗೆ ಇದ್ದಳು, ಆದರೆ ಈಗ ಹೊರಗೆ ಗಾರ್ಡನ್ಗೆ ಹೋಗಿ ಅಲ್ಲಿ ಇಲ್ಲಿ ಓಡಾಡಲು ಶುರು ಮಾಡಿದ್ದಳು. ಹೊರಗಡೆಯಿಂದ ಯಾವುದಾದರೂ ಹಾರ್ನ್ ಶಬ್ದ ಕೇಳಿದರೆ ಅವಳ ಕಣ್ಣುಗಳು ಗೇಟಿನ ಕಡೆಗೆ ಹೋಗುತ್ತಿದ್ದವು. ಆದರೆ ಅಲ್ಲಿಂದ ಯಾವುದೇ ಕಾರು ಒಳಗೆ ಬರದಿದ್ದರೆ ಅವಳ ಮನಸ್ಸು ದುಃಖಿತವಾಗುತ್ತಿತ್ತು. ಧ್ರುವ ಅವಳನ್ನು ಕರೆದುಕೊಂಡು ಬರುತ್ತಾನೋ ಇಲ್ಲವೋ ಎಂದು ಯೋಚಿಸಿ ಈಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಲಾರಂಭಿಸಿತ್ತು. ಇನ್ನೊಂದೆಡೆ ಧ್ರುವ ಈ ಸಮಯದಲ್ಲಿ ತನ್ನ ರೂಮಿನಲ್ಲಿದ್ದನು ಮತ್ತು ಹಾಸಿಗೆಯ ಮೇಲೆ ಕುಳಿತು ಎದುರಿಗೆ ಮೂವಿ ನೋಡುತ್ತಿದ್ದನು. ಅವನ ಮುಖವನ್ನು ನೋಡಿದರೆ ಅವನು ತುಂಬಾನೇ ಕೋಪದಲ್ಲಿರುವಂತೆ ಕಾಣುತ್ತಿತ್ತು. ಆದರೆ ಅವನ ವರ್ತನೆಗಳನ್ನು ನೋಡಿದರೆ ಅವನಿಗೆ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಅನಿಸುತ್ತಿತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವನ ಪಕ್ಕದಲ್ಲಿ ಇಟ್ಟಿದ್ದ ಅವನ ಫೋನ್ ರಿಂಗ್ ಆಗಲು ಶುರುವಾಯಿತು ಮತ್ತು ಫೋನ್ನಲ್ಲಿ ಮಮ್ಮಿ ಎಂದು ಬರೆದಿತ್ತು. ಫೋನ್ ರಿಂಗ್ ಆಗುತ್ತಿದ್ದರೂ ಅವನ ಮುಖದಲ್ಲಿ ಯಾವುದೇ ವಿಶೇಷ ಭಾವನೆಗಳು ಕಾಣಿಸಲಿಲ್ಲ
ಮತ್ತು ಅವನು ತನ್ನ ಫೋನ್ನಿಂದ ಕಣ್ಣು ತೆಗೆದು ಮತ್ತೆ ಎದುರಿಗೆ ಮೂವಿ ನೋಡಲು ಶುರು ಮಾಡಿದನು. ಅವನು ಮೂವಿ ಬದಲಾಯಿಸಿದನು ಮತ್ತು ಜೊತೆಗೆ ಸೈಡ್ ಟೇಬಲ್ ಮೇಲೆ ಇಟ್ಟಿದ್ದ ಎನರ್ಜಿ ಡ್ರಿಂಕ್ಸ್ ಕ್ಯಾನ್ ತೆಗೆದುಕೊಂಡು ಸಂಪೂರ್ಣವಾಗಿ ತನ್ನ ಮೂವಿಯಲ್ಲಿ ಮುಳುಗಿ ಹೋದನು. ಒಂದು ಸಲ ಮತ್ತೆ ಫೋನ್ ರಿಂಗ್ ಆಯಿತು ಮತ್ತು ಈ ಸಲವೂ ಅದೇ ನಂಬರ್ನಿಂದ ಕರೆ ಬಂದಿತ್ತು. ಇದರಿಂದ ಮೊದಲು ಕರೆ ಬಂದಿತ್ತು. ಅವನು ಮತ್ತೊಮ್ಮೆ ಆ ಕರೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದನು ಮತ್ತು ಮತ್ತೆ ತನ್ನ ಕಣ್ಣುಗಳನ್ನು ಎದುರಿನ LED ಪರದೆಯ ಮೇಲೆ ತಿರುಗಿಸಿದನು. ಸುಮಾರು 5 ನಿಮಿಷಗಳ ನಂತರ ಮತ್ತೆ ಫೋನ್ ರಿಂಗ್ ಆಯಿತು ಮತ್ತು ಈ ಬಾರಿ ಧ್ರುವ ಆ ಫೋನಿನ ಕಡೆಗೆ ನೋಡುವ ಕಷ್ಟವನ್ನು ತೆಗೆದುಕೊಳ್ಳಲಿಲ್ಲ. ಸುಮಾರು 3ರಿಂದ 4 ಬಾರಿ ಸತತವಾಗಿ ಅವನ ಫೋನ್ ರಿಂಗ್ ಆಗುತ್ತಲೇ ಇತ್ತು. ಆದರೆ ಅವನು ತನ್ನ ಫೋನಿನ ಕಡೆಗೆ ನೋಡಲಿಲ್ಲ ಮತ್ತು ಕೊನೆಗೆ ಒಂದು ವೈಬ್ರೇಷನ್ ಆಯಿತು. ಇದರರ್ಥ ಸ್ಪಷ್ಟವಾಗಿ ಒಂದು ಮೆಸೇಜ್ ಬಂದಿದೆ ಎಂದಾಗಿತ್ತು. ಅವನು ತನ್ನ ಫೋನಿನ ಕಡೆಗೆ ನೋಡಿದಾಗ ಮೆಸೇಜ್ ಅದರಿಂದ ಮೊದಲು ಕರೆ ಬಂದ ನಂಬರ್ನಿಂದ ಬಂದಿರಲಿಲ್ಲ. ಬದಲಿಗೆ ಅವನ ಫೋನಿನಲ್ಲಿ ಸೇವ್ ಆಗಿರದ ನಂಬರ್ನಿಂದ ಬಂದಿತ್ತು ಮತ್ತು ಈಗಷ್ಟೇ 3-4 ಕರೆಗಳು ಬಂದಿದ್ದವು. ಅದನ್ನು ಧ್ರುವ ನೋಡಲೂ ಇಲ್ಲ. ಆ ನಂಬರ್ ಬೇರೆ ಯಾರದ್ದೂ ಅಲ್ಲ, ಧನ್ವಿಯದಾಗಿತ್ತು. ಧನ್ವಿ ಸೃಷ್ಟಿಯವರಿಂದ ಧ್ರುವನ ನಂಬರ್ ತೆಗೆದುಕೊಂಡಿದ್ದಳು. ಅವಳು ಧ್ರುವನಿಗೆ 3-4 ಬಾರಿ ಕರೆ ಮಾಡಿದಳು. ಆದರೆ ಧ್ರುವ ಕರೆ ಸ್ವೀಕರಿಸದೇ ಇದ್ದಾಗ ಈಗ ಅವಳು ಮೆಸೇಜ್ ಕಳುಹಿಸಿದ್ದಳು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಕೇಳಿ, ನೀವು ನನ್ನನ್ನು ಕರೆದುಕೊಂಡು ಹೋಗಲು ಯಾವಾಗ ಬರುತ್ತೀರಿ? ನನ್ನ ಅರ್ಥ ಬರುತ್ತೀರಿ ತಾನೆ? ನಾನು ನಿಮ್ಮನ್ನು ಕಾಯುತ್ತಿದ್ದೇನೆ ಎಂದು ಬರೆದಿತ್ತು. ಆ ಮೆಸೇಜನ್ನು ಓದಿ ಧ್ರುವ ತನ್ನ ಫೋನನ್ನು ಮತ್ತೆ ಹಾಸಿಗೆ ಮೇಲೆ ಇಡುತ್ತಾ, ನೀನು ಹೋಗು ಅಂತ ನಾನೆಲ್ಲಿ ಹೇಳಿದ್ದೆ? ಹಾಗಾದರೆ ಈಗ ನಾನು ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಅಂತ ಏಕೆ ನಿರೀಕ್ಷಿಸುತ್ತಿದ್ದೀಯಾ? ಅಲ್ಲೇ ಕುಳಿತಿರು, ನೀನು ಅಲ್ಲೇ ಇರುವುದು ಉತ್ತಮ ಎಂದನು. ಹೀಗೆ ಹೇಳುತ್ತಾ ಅವನು ಕೆಟ್ಟದಾಗಿ ಮುಖ ಮಾಡಿದನು. ಧನ್ವಿ ಸುಮಾರು 5 ನಿಮಿಷಗಳ ಕಾಲ ಸತತವಾಗಿ ತನ್ನ ಫೋನಿನ ಕಡೆಗೆ ನೋಡುತ್ತಲೇ ಇದ್ದಳು. ಪ್ರತಿ ಕ್ಷಣವೂ ಅವಳಿಗೆ ಈಗ ಧ್ರುವನ ರಿಪ್ಲೈ ಬಂತು, ಈಗ ಧ್ರುವನ ರಿಪ್ಲೈ ಬರುತ್ತೆ ಎಂದು ಅನಿಸುತ್ತಿತ್ತು. ಆದರೆ ಧ್ರುವನ ರಿಪ್ಲೈ ಬಂದೇ ಇಲ್ಲ. ಅವಳ ಫೋನ್ನಲ್ಲಿ ಸ್ವಲ್ಪವಾದರೂ ನೋಟಿಫಿಕೇಶನ್ ಬಂದರೆ ಅವಳು ತಕ್ಷಣ ಅದನ್ನು ಚೆಕ್ ಮಾಡುತ್ತಿದ್ದಳು. ಆದರೆ ಕೊನೆಗೆ ಅವಳ ಮುಖ ಮಾತ್ರ ನಿರಾಶೆಯಿಂದ ಕೂಡಿತ್ತು. ಅವಳು ಬರುತ್ತಿರುವಾಗಲೇ ಅವಳು ಈಗ ಸೃಷ್ಟಿಯವರಿಗೆ ಕರೆ ಮಾಡಿದಳು. ಎದುರಿನಿಂದ ಸೃಷ್ಟಿಯವರು ಕರೆ ಸ್ವೀಕರಿಸುತ್ತಿದ್ದಂತೆ ಅವಳು ಅಳುತ್ತಾ, ಅತ್ತೆ, ನಾನು ಅವರಿಗೆ ಕರೆ ಮಾಡಿದರೆ ಅವರು ನನ್ನ ಫೋನನ್ನು ಸ್ವೀಕರಿಸುತ್ತಾರೆ ಎಂದು ನೀವು ಹೇಳಿದ್ದೀರಲ್ಲವೇ? ಆದರೆ ಅವರು ನನ್ನ ಫೋನ್ ಸ್ವೀಕರಿಸಲೇ ಇಲ್ಲ ಮತ್ತು ನನ್ನ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ. ಅವರು ನನ್ನ ಮೇಲೆ ಕೋಪಗೊಂಡಿದ್ದಾರೆಯೇ? ಅವರು ಈಗ ನನ್ನನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲವೇ? ಹೀಗೆ ಹೇಳಿ ಅವಳು ಸುಮ್ಮನಾದಳು. ಮುಂದಿನ ಕ್ಷಣದಲ್ಲಿ ಅಲ್ಲಿಂದ ಒಂದು ಬಿರುಸಾದ ಧ್ವನಿ ಬಂತು. ಅವನೇನು, ಅವನ ಅಪ್ಪ ಕೂಡ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ. ಈ ಧ್ವನಿ ಬೇರೆ ಯಾರದ್ದೂ ಅಲ್ಲ, ಪ್ರವೀಣ್ ಅವರದ್ದಾಗಿತ್ತು. ಧನ್ವಿ ಪ್ರವೀಣ್ ಅವರ ಧ್ವನಿಯನ್ನು ಕೇಳಿದ ತಕ್ಷಣವೇ ಫೋನ್ ಕಟ್ ಮಾಡಿ ಮುಂದಿನ ಕ್ಷಣದಲ್ಲಿ ಅದನ್ನು ಎದುರಿನ ಟೇಬಲ್ ಮೇಲೆ ಇಟ್ಟಳು ಮತ್ತು ಫೋನನ್ನು ಹೀಗೆ ನೋಡುತ್ತಿದ್ದಳು. ಒಂದು ವೇಳೆ ತಪ್ಪಾಗಿ ಮತ್ತೆ ಫೋನ್ ಮುಟ್ಟಿದರೆ ಅದು ಸ್ಫೋಟಗೊಳ್ಳಬಹುದು ಅಥವಾ ಅದರಲ್ಲಿ ಕರೆಂಟ್ ಬರಬಹುದು ಎಂಬಂತೆ. ಈಗ ಅವಳು ತನ್ನ ಬೆರಳುಗಳನ್ನು ಒಂದಕ್ಕೊಂದು ಗಂಟು ಹಾಕಿಕೊಂಡು ಬರೀ ತನ್ನ ಫೋನನ್ನು ನೋಡುತ್ತಿದ್ದಳು. ಅಷ್ಟರಲ್ಲಿ ಶ್ರೀಮತಿ ಗ್ರೋವರ್ ಅವರು ಅವಳ ಭುಜದ ಮೇಲೆ ಕೈಯಿಟ್ಟು ಧನ್ವಿ ಧನ್ವಿ ಎಂದರು. ಅವರ ಸ್ಪರ್ಶಕ್ಕೆ ಧನ್ವಿ ನಡುಗಿ ಆಳವಾದ ಉಸಿರು ತೆಗೆದುಕೊಂಡು ಅವರ ಕಡೆಗೆ ನೋಡಿದಳು. ಶ್ರೀಮತಿ ಗ್ರೋವರ್ ನಗುತ್ತಾ, ಏನಾಯಿತು? ನೀನು ಏಕೆ ಇಷ್ಟು ಚಿಂತೆಯಲ್ಲಿದ್ದೀಯಾ? ಮತ್ತು ಧ್ರುವ ಅವರು ಏನಾದರು? ಅವರು ನಿನ್ನನ್ನು ಕರೆದುಕೊಂಡು ಹೋಗಲು ಬರುವವರಿದ್ದರು ತಾನೆ ಎಂದರು. ಧನ್ವಿ ಅವಳಿಗೂ ಮತ್ತು ಧ್ರುವನಿಗೂ ಅಷ್ಟೊಂದು ಹೊಂದಾಣಿಕೆ ಇಲ್ಲವೆಂದು, ಧ್ರುವ ದಿನವಿಡೀ ಅವಳ ಮೇಲೆ ಕೋಪ ಮಾಡುತ್ತಾನೆಂದು ತನ್ನ ಮಮ್ಮಿಗೆ ಸ್ವಲ್ಪವೂ ತಿಳಿಯಲು ಬಿಡಲು ಬಯಸಲಿಲ್ಲ. ಹಾಗಾಗಿ ಅವಳು ತಕ್ಷಣ ನಗುತ್ತಾ, ಏನೂ ಇಲ್ಲ ಮಮ್ಮಿ, ನಾನು ಏಕೆ ಚಿಂತೆಯಲ್ಲಿರುತ್ತೇನೆ? ನೀವು ಇದ್ದಕ್ಕಿದ್ದಂತೆ ಬಂದಿದ್ದರಿಂದ ನಾನು ಹೆದರಿದೆ. ಮತ್ತು ಹೌದು, ಅವರು ನನ್ನನ್ನು ಕರೆದುಕೊಂಡು ಬರಲು ಬರುತ್ತಿದ್ದಾರೆ, ಈಗಷ್ಟೇ ಬರುತ್ತಿರಬೇಕು ಎಂದಳು. ಹೀಗೆ ಹೇಳಿ ಅವಳು ಬೇಗನೆ ಒಳಗೆ ಹೋದಳು. ಇದರಿಂದ ಅವಳ ಮಮ್ಮಿ ಇನ್ನೇನು ಪ್ರಶ್ನೆ ಕೇಳಬಾರದು ಎಂದು. ಶ್ರೀಮತಿ ಗ್ರೋವರ್ ಈಗ ಸ್ವಲ್ಪ ನಕ್ಕು, ಅನಿಸುತ್ತೆ ಇವಳಿಗೆ ಅವನಿಲ್ಲದೆ ಮನಸ್ಸು ಹತ್ತುತ್ತಿಲ್ಲ, ಅದಕ್ಕೆ ಇಷ್ಟು ಚಿಂತೆಯಲ್ಲಿದ್ದಾಳೆ. ನಾನು ಸೃಷ್ಟಿಯವರಿಗೆ ಹೇಳುತ್ತೇನೆ, ಇನ್ನು ಮುಂದೆ ಯಾವಾಗಲೂ ಇವಳನ್ನು ತವರು ಮನೆಗೆ ಕಳುಹಿಸಿದರೂ ಇವಳ ಗಂಡನ ಜೊತೆಯಲ್ಲಿಯೇ ಕಳುಹಿಸಲಿ, ಇದರಿಂದ ಕನಿಷ್ಠ ಇವಳಿಗಾದರೂ ಮನಸ್ಸು ಹತ್ತುತ್ತದೆ ಎಂದರು. ಹೀಗೆ ಹೇಳಿ ಅವರು ಮತ್ತೊಮ್ಮೆ ನಗಲಾರಂಭಿಸಿದರು. ಇನ್ನೊಂದೆಡೆ ಧ್ರುವ ಇಲ್ಲಿ ತನಕ ತನ್ನ ಮೂವಿಯನ್ನು ಎಂಜಾಯ್ ಮಾಡುತ್ತಿದ್ದನು. ಈಗ ಮತ್ತೊಮ್ಮೆ ಅವನ ಫೋನ್ ರಿಂಗ್ ಆಯಿತು ಮತ್ತು ಈ ಬಾರಿ ಫೋನ್ ರಿಂಗ್ ಆಗುವುದರ ಜೊತೆಗೆ ಫೋನಲ್ಲಿ ಬರೆದಿದ್ದ ಹೆಸರು ಸಹ ಕೇಳಿಸಿತು. ಮಿಸ್ಟರ್ ಪ್ರವೀಣ್ ರಾಣಾ ಈಸ್ ಕಾಲಿಂಗ್ ಯು ಎಂದು ಈ ಧ್ವನಿಯನ್ನು ಕೇಳಿದ ತಕ್ಷಣ ಧ್ರುವ ತನ್ನ ಫೋನಿನ ಕಡೆಗೆ ಅಡ್ಡ ಗಣ್ಣಿನಿಂದ ನೋಡಿದನು ಮತ್ತು ಮುಂದಿನ ಕ್ಷಣದಲ್ಲಿ ಕರೆ ಸ್ವೀಕರಿಸಿ ತನ್ನ ಕಿವಿಗೆ ಇಟ್ಟುಕೊಂಡನು. ಎದುರಿನಿಂದ ಧ್ವನಿ ಬಂತು, ಸುಮ್ಮನೆ ಧನ್ವಿಯನ್ನು ಕರೆದುಕೊಂಡು ಹೋಗು, ಇಲ್ಲದಿದ್ದರೆ ನಿಮ್ಮ ಮಮ್ಮಿ ಮನೆಗೆ ಬರುವುದಿಲ್ಲ ಎಂದರು. ಧ್ರುವ ಎದುರಿನಿಂದ ಯಾವುದೇ ಭಾವನೆ ಇಲ್ಲದೆ ಅವರು ನಿಮ್ಮ ಜೊತೆಯಲ್ಲೇ ಇದ್ದರೆ ಉತ್ತಮ,
ಮನೆಯಲ್ಲಿ ಇದ್ದು ಅವರ ಬುದ್ಧಿ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡಲು ಶುರು ಮಾಡಿದೆ. ನಾನು ಹೇಳುತ್ತೇನೆ, ನೀವು ಅವರನ್ನು ಒಂದು ವಿಹಾರಕ್ಕೆ ಕರೆದುಕೊಂಡು ಹೋಗಿ. ನೀವು ಹೇಳಿದರೆ ನಾನು ಪ್ರೈವೇಟ್ ಜೆಟ್ ರೆಡಿ ಮಾಡಿಸುತ್ತೇನೆ ಎಂದು ಹೇಳಿದನು. ಪ್ರವೀಣ್ ಅವರು ಕೋಪದಿಂದ, ನಾನು ನಿಮ್ಮ ಮಮ್ಮಿಗೆ ಡಿವೋರ್ಸ್ ಕೊಡುತ್ತೇನೆ ಎಂದು ಹೇಳಿದರು. ಅವರು ಹೀಗೆ ಹೇಳಿದ ತಕ್ಷಣ ಅವರ ಎದುರಿಗೆ ಕುಳಿತಿದ್ದ ಸೃಷ್ಟಿಯವರ ಕಡೆಗೆ ಉಗ್ರವಾಗಿ ನೋಡಿದರು. ಅವರ ಕೈಯಲ್ಲಿ ಆಗಿದ್ದರೆ ಇಷ್ಟೊತ್ತಿಗೆ ಅವರು ತನ್ನ ಉಗುರುಗಳಿಂದ ಪ್ರವೀಣ್ ಅವರನ್ನು ಕೆರೆದು ಹಾಕುತ್ತಿದ್ದರು. ಮಗನ ಮನೆ ಸರಿಪಡಿಸುವ ಚಕ್ಕರ್ನಲ್ಲಿ ತಾನು ಕಟ್ಟಿದ ಸಂಸಾರವನ್ನೇ ಹಾಳು ಮಾಡಿಕೊಳ್ಳುವುದು ಯಾವ ನ್ಯಾಯ? ಪ್ರವೀಣ್ ಅವರ ಮಾತಿಗೆ ಧ್ರುವ ಸ್ವಲ್ಪ ನಕ್ಕು, ನಿಮಗೆ ಮನಸ್ಸಿದ್ದರೆ ನೀವು ಡಿವೋರ್ಸ್ ಕೊಡಬಹುದು. ಇದು ನಿಮಗೂ ಮತ್ತು ನಿಮ್ಮ ಹೆಂಡತಿಗೂ ಇರುವ ಪರಸ್ಪರ ತಿಳುವಳಿಕೆಯ ಮೇಲೆ ಅವಲಂಬಿಸಿರುತ್ತದೆ. ನೀವು ಒಬ್ಬರ ಜೊತೆಗೊಬ್ಬರು ಇರಬೇಕೋ ಅಥವಾ ಒಬ್ಬರಿಗೊಬ್ಬರು ದೂರ ಇರಬೇಕೋ ಎಂದು. ಇದರಲ್ಲಿ ನಾನೇನು ಮಾಡಲಿ ಮಿಸ್ಟರ್ ಪ್ರವೀಣ್ ರಾಣಾ ಎಂದನು. ಅವನ ಮಾತನ್ನು ಕೇಳಿ ಪ್ರವೀಣ್ ರವರು ತನ್ನ ಹಣೆಯನ್ನು ಬಡಿದುಕೊಂಡರು. ಅವನು ಯಾರ ಮೇಲೆ ತನ್ನ ಆಟಿಟ್ಯೂಡ್ ತೋರಿಸಲು ಪ್ರಯತ್ನಿಸುತ್ತಿದ್ದನು? ತಾನು ಯಾರನ್ನು ಹುಟ್ಟಿಸಿದ್ದೇನೋ ಅವನು ಖಂಡಿತವಾಗಿಯೂ ತನ್ನ ಮಗನೇ, ಆದರೆ ತನ್ನ ಅಪ್ಪನಿಗಿಂತಲೂ ಮಿಗಿಲಾದವನು ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅವರೀಗ ಕೊನೆಯ ಪ್ರಯತ್ನ ಮಾಡುತ್ತಾ, ನೀನು ಧನ್ವಿಯನ್ನು ಕರೆದುಕೊಂಡು ಬರುತ್ತೀಯಾ ಅಥವಾ ನಾನು ಹೋಗಲೇ ಎಂದರು. ಧ್ರುವ ಯಾವುದೇ ಭಾವನೆ ಇಲ್ಲದೆ, ಅದು ಕೂಡ ನಿಮ್ಮ ಇಷ್ಟ ಮಿಸ್ಟರ್ ಪ್ರವೀಣ್ ರಾಣಾ, ನೀವು ಯಾರನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತೀರಿ, ಯಾರನ್ನು ಎಲ್ಲಿ ಬಿಟ್ಟು ಬರುತ್ತೀರಿ ಎಂದನು. ಈಗ ಅದರಲ್ಲಿ ನಾನು ಏನು ಹೇಳಲಿ? ನಿಮ್ಮ ಜೀವನ, ನಿಮಗೆ ಏನು ಬೇಕೋ ಅದನ್ನು ಮಾಡಿ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಆ ಹುಡುಗಿ ನನ್ನ ಅನುಮತಿ ಇಲ್ಲದೆ ಈ ಮನೆಯಿಂದ ಹೋಗಿದ್ದರೆ ಅವಳನ್ನು ಮತ್ತೆ ನೀವು ಕರೆದುಕೊಂಡು ಬರುವುದು ನಿಮ್ಮ ಅಪಾಯದಲ್ಲಿಯೇ ಇರಬೇಕು. ಪ್ರವೀಣ್ ಅವನ ಮಾತು ಕೇಳಿ ಸ್ವಲ್ಪ ನಕ್ಕು, ನೀನು ನನಗೆ ಸವಾಲು ಹಾಕುತ್ತಿದ್ದೀಯಾ ಎಂದರು. ಧ್ರುವ ವ್ಯಂಗ್ಯವಾಗಿ ನಕ್ಕು, ಖಂಡಿತ ಇಲ್ಲ. ಒಬ್ಬ ಮಗ ಅಪ್ಪನಿಗೆ ಸವಾಲು ಹಾಕುವುದು ಚೆನ್ನಾಗಿ ಕಾಣುವುದಿಲ್ಲ. ಅಪ್ಪ ಸೋತರೆ ಮಗನಿಗೆ ಚೆನ್ನಾಗಿ ಅನಿಸುವುದಿಲ್ಲ ಮತ್ತು ಮಗ ಸೋತರೆ ಅಪ್ಪನ ಅಹಂಕಾರ ಸೋಲುತ್ತದೆ. ನಾನು ಫೋನ್ ಇಡುತ್ತೇನೆ, ನನ್ನ ಮೂವಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿ ಅವನು ಕರೆ ಕಡಿತಗೊಳಿಸಿ ಮತ್ತೆ ಮೂವಿ ನೋಡಲು ಶುರು ಮಾಡಿದನು. ಪ್ರವೀಣ್ ಅವರು ಈಗ ಸೃಷ್ಟಿಯವರ ಕಡೆಗೆ ನೋಡಿ, ನಾನು ಹೇಳಿದ್ದೆ ನಾನು ಅವನಿಗೆ ಫೋನ್ ಮಾಡುವುದಿಲ್ಲ ಎಂದು. ನಿನ್ನ ವಿಷಯ ಗೊತ್ತಿಲ್ಲ, ಆದರೆ ನೀನು ನನ್ನ ಮಗನಿಂದ ನನಗೆ ವಿಚ್ಛೇದನ ಕೊಡಿಸಿಯೇ ಬಿಡುತ್ತೀಯಾ ಎಂದರು. ಅವರ ಮಾತು ಕೇಳಿ ಸೃಷ್ಟಿಯವರು ಕೋಪದ ಮುಖ ಮಾಡಿದರು. ಆಕೆ ಮತ್ತೆ ವಿಷಾದದಿಂದ, ಏನು ಧ್ರುವ ನಿಜವಾಗಿಯೂ ಧನ್ವಿಯನ್ನು ಅವಳ ಮನೆಗೆ ಕರೆದುಕೊಂಡು ಬರಲು ಹೋಗುವುದಿಲ್ಲವೇ ಎಂದರು. ಪ್ರವೀಣ್ ಒಂದು ಆಳವಾದ ಉಸಿರು ತೆಗೆದುಕೊಂಡು, ನೀನು ಧನ್ವಿಯನ್ನು ಅವಳ ಮನೆಗೆ ಕಳುಹಿಸಬಾರದಿತ್ತು ಸೃಷ್ಟಿ. ನಿನ್ನ ಮಗ ಎಂತಹವನು ಎಂದು ನಿನಗೆ ಗೊತ್ತಿದೆ. ಅವನ ಇಷ್ಟವಿಲ್ಲದೆ ಏನಾದರೂ ಆದರೆ ಅವನಿಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಮತ್ತು ವಿಷಯ ಅವನಿಗೆ ಸಂಬಂಧಿಸಿದ್ದರೆ ಅವನ ಕೋಪವನ್ನು ಯಾರೂ ಶಾಂತಗೊಳಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಧನ್ವಿಯನ್ನು ಕರೆತರಬೇಕು ಮತ್ತು ಈಗ ನಮಗೆ ನಾವೇ ಅಲ್ಲಿಗೆ ಹೋಗುವುದನ್ನು ಹೊರತುಪಡಿಸಿ ಬೇರೆ ಆಯ್ಕೆ ಇಲ್ಲ ಎಂದರು. ಸೃಷ್ಟಿಯವರು ತಕ್ಷಣವೇ, ಆದರೆ ನಾವು ಅವಳ ಅಪ್ಪಮ್ಮನಿಗೆ ಏನು ಹೇಳೋಣ ಎಂದರು. ಪ್ರವೀಣ್ ರವರು ತಕ್ಷಣವೇ, ಅದು ನನಗೆ ಗೊತ್ತಿಲ್ಲ, ಅದು ನಿನಗೆ ಬಿಟ್ಟಿದ್ದು. ಆದರೆ ಧನ್ವಿ ಒಂದು ದಿನಕ್ಕಿಂತ ಹೆಚ್ಚು ಅಲ್ಲಿ ಇರುವುದಿಲ್ಲ. ಅವಳು ಈಗ ನಮ್ಮ ಮನೆಯ ಸದಸ್ಯೆ. ಅವಳ ಎಲ್ಲವೂ ನಮ್ಮ ಮನೆಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಅವಳು ಅಲ್ಲಿ ದುಃಖದಿಂದ ಇರಲು ನನಗೆ ಇಷ್ಟವಿಲ್ಲ. ಅವಳು ಫೋನ್ ಮಾಡಿದಾಗ ಅವಳ ಧ್ವನಿ ಬಹಳ ನಿಧಾನವಾಗಿ ಕೇಳುತ್ತಿತ್ತು ಎಂದರು. ಸೃಷ್ಟಿಯವರಿಗೆ ಈಗ ನಿಜವಾಗಿಯೂ ತನ್ನ ಮೇಲೆ ತಾನೇ ಕೋಪ ಬರುತ್ತಿತ್ತು. ತಾನು ಏನೋ ಯೋಚಿಸಿ ಧನ್ವಿಯನ್ನು ಗ್ರೋವರ್ ಮೆನ್ಷನ್ಗೆ ಕಳುಹಿಸಿದೆ ಎಂದು. ಈಗ ಅವರು ಎಂದಿಗೂ ಧನ್ವಿಯನ್ನು ಗ್ರೋವರ್ ಮೆನ್ಷನ್ಗೆ ಹೀಗೆ ಕಳುಹಿಸುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದರು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಸಂಪೂರ್ಣವಾಗಿ ಸಿದ್ಧರಾದರು ಮತ್ತು ಗ್ರೋವರ್ ಮೆನ್ಷನ್ ಕಡೆಗೆ ಹೊರಟರು. ಅದೇ ಧ್ರುವ ಇನ್ನೂ ತನ್ನ ರೂಮಿನಲ್ಲಿದ್ದನು ಮತ್ತು ಈಗ ಅವನ ಕೈಯಲ್ಲಿ ಹೊತ್ತಿದ್ದ ಸಿಗರೆಟ್ ಇತ್ತು. ಪ್ರವೀಣ್ ಅವರು ಧನ್ವಿಯನ್ನು ಗ್ರೋವರ್ ಮೆನ್ಷನ್ನಲ್ಲಿ ಇರಲು ಬಿಡುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಅವರು ಹೇಗಾದರೂ ಮಾಡಿ ಅವಳನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಎಂದು. ಆದರೆ ಧ್ರುವನ ಮನಸ್ಸಿನಲ್ಲಿ ಈಗ ಇದು ನಡೆಯುತ್ತಿತ್ತು. ಧನ್ವಿ ಇಂದು ತನ್ನ ಅನುಮತಿ ಇಲ್ಲದೆ ರಾಣಾ ಮೆನ್ಷನ್ನಿಂದ ಗ್ರೋವರ್ ಮೆನ್ಷನ್ಗೆ ಹೋಗಿದ್ದಾಳೆ. ಇನ್ನು ಮುಂದೆ ತನ್ನ ಅನುಮತಿ ಇಲ್ಲದೆ ಗ್ರೋವರ್ ಮೆನ್ಷನ್ಗೆ ಹೋಗುವುದು ದೂರದ ಮಾತು. ಮನೆಯಿಂದ ಹೊರಗೆ ಕೂಡ ಎಲ್ಲಿಯೂ ಹೋಗಬಾರದು ಎಂದು ಅವಳಿಗೆ ಪಾಠ ಕಲಿಸುವುದು ಹೇಗೆ ಎಂದು. ಅದೇ ಗ್ರೋವರ್ ಮೆನ್ಷನ್ನಲ್ಲಿ ಧನ್ವಿ ಈಗ ಮತ್ತೊಮ್ಮೆ ತನ್ನ ಗಾರ್ಡನಲ್ಲಿ ಹೋಗಿ ಅಲ್ಲಿ ಇಲ್ಲಿ ಓಡಾಡಲು ಶುರು ಮಾಡಿದ್ದಳು. ಶ್ರೀಮತಿ ಗ್ರೋವರ್ ಬಂದು ಅವಳನ್ನು 4-5 ಬಾರಿ ಕೇಳಿದ್ದರು, ಅವಳು ಊಟ ಮಾಡುತ್ತಾಳೋ ಇಲ್ಲವೋ, ಧ್ರುವ ಅವಳನ್ನು ಕರೆದುಕೊಂಡು ಹೋಗಲು ಬರುತ್ತಾನೋ ಇಲ್ಲವೋ ಎಂದು. ಆದರೆ ಧನ್ವಿಯ ಬಳಿ ಯಾವುದೇ ಪ್ರಶ್ನೆಗೆ ಉತ್ತರವಿರಲಿಲ್ಲ. ಅವಳು ಸುಮ್ಮನೆ ಅವರ ಕಡೆಗೆ ನೋಡುತ್ತಿದ್ದಳು. ಶ್ರೀಮತಿ ಗ್ರೋವರ್ ಅವರಿಗೆ ಏನೋ ಒಂದು ವಿಷಯ ಖಂಡಿತ ಇದೆ ಎಂದು ಅರ್ಥವಾಗಿತ್ತು. ಬಹುಶಃ ಅದಕ್ಕಾಗಿಯೇ ಧ್ರುವ ಅವಳನ್ನು ಕರೆದುಕೊಂಡು ಬರಲು ಬಂದಿಲ್ಲ. ಅವಳು ಒಳಗೆ ಬಂದಳು ಮತ್ತು ಸೃಷ್ಟಿಯವರಿಗೆ ಫೋನ್ ಮಾಡುವ ಬಗ್ಗೆ ಯೋಚಿಸಲು ಶುರು ಮಾಡಿದಳು. ಆದರೆ ಅಷ್ಟರಲ್ಲಿ ಹೊರಗಿನಿಂದ ಕಾರಿನ ಹಾರ್ನ್ ಶಬ್ದ ಕೇಳಿಸಿತು. ಹೊರಗೆ ಓಡಾಡುತ್ತಿದ್ದ ಧನ್ವಿಯ ಮುಖ ಇದ್ದಕ್ಕಿದ್ದಂತೆ ಅರಳಿತು. ಅವಳು ಬೇಗನೆ ಓಡುತ್ತಾ ಮುಂದೆ ಬಂದಳು ಮತ್ತು ಹೆಚ್ಚಿದ ಹೃದಯ ಬಡಿತದೊಂದಿಗೆ ಈಗಷ್ಟೇ ಗ್ರೋವರ್ ಮೆನ್ಷನ್ಗೆ ಪ್ರವೇಶಿಸಿದ ಕಾರಿನ ಕಡೆಗೆ ನೋಡಿದಳು.
ಆದರೆ ಆ ಕಾರಿನಿಂದ ಪ್ರವೀಣ್ ಮತ್ತು ಸೃಷ್ಟಿಯವರು ಇಳಿಯುವುದನ್ನು ನೋಡಿ ಅವಳು ಆಶ್ಚರ್ಯಗೊಂಡಳು. ಈ ಸಮಯದಲ್ಲಿ ಶ್ರೀಯುತ ಗ್ರೋವರ್ ಮತ್ತು ಶ್ರೀಮತಿ ಗ್ರೋವರ್ ಸಹ ಹೊರಗೆ ಇದ್ದರು. ಮುಂದುವರಿಯಿತು.